ಇನ್ನು ಗುರುಜಿ ನವಗ್ರಹಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ರಿ. ಇನ್ನು ಈ ನವಗ್ರಹಗಳ ಪೂಜೆ ಹೇಗೆ ಮಾಡೋದು ಅಂದರೆ ಒಂದಷ್ಟು ಜನ ಅವ್ರಿಗೆ ಗೊಂದಲ, ದೇವಸ್ಥಾನಕ್ಕೆ ಹೋಗಿ ಮಾಡಬೇಕಾ ಅಥವಾ ಮನೆಯಲ್ಲೇ ಮಾಡ್ಕೊಳ್ಬೋದಾ, ಮನೆಯಲ್ಲಿ ಮಾಡೋದಾದರೆ ಹೇಗೆ ಮಾಡೋದು ಅಂಡ್ ಈಗ ಕಾಲರ್ಸು ಕೂಡ ನೋಡೋದಾದರೆ ಈಗ ಅವರಿಗೆ ಆರೋಗ್ಯ ಸಮಸ್ಯೆ ಇರಬಹುದು, ಮದುವೆ ಬಗ್ಗೆ, ಮತ್ತೊಂದು ಮಗದೊಂದು, ಸೊ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆಯೂ ನವಗ್ರಹಗಳ ಪೂಜೆಯನ್ನು ಮಾಡಬಹುದಾ, ಹೇಗೆ ಏನು ಅಂತ? ನಮಗೆ ನವಗ್ರಹಗಳು ಅಂತಂದರೆ ಯೂನಿವರ್ಸಲ್ ಪವರ್ ಅಂತ ಹೇಳ್ತೀವಿ. ಅಂತಂದರೆ ಇಡೀ ಭೂಮಂಡಲವನ್ನು ಪ್ರತಿಯೊಂದು 84 ಲಕ್ಷ ಜೀವರಾಶಿಗಳಿಗೂ ಅನ್ವಯಿಸುತ್ತದೆ. ಹಾಗೆಯೇ ನಮ್ಮ ಪುರಾಣಗಳಲ್ಲಿ ಅಂದರೆ ಹಿಂದೂ ಧರ್ಮದ ಆಧ್ಯಾತ್ಮಿಕದಲ್ಲಿ ನಮ್ಮ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಡುವಂತಹ ಹಲವಾರು ವಿಧಾನಗಳಿದ್ದಾವೆ. ಈ ಹಲವಾರು ವಿಧಾನಗಳಲ್ಲಿ ವಿಶೇಷವಾಗಿ ನಮಗೇನು ಋಷಿಮುನಿಗಳು ನಮಗೆ ಬರೆದುಕೊಟ್ರು, ವಾಲ್ಮೀಕಿಯವರ ಗುರುಗಳಾಗಿರ್ಬೋದು, ಋಷಿಗಳ ಮುನಿಗಳಂದಾಗಿರ್ಬೋದು, ಸಪ್ತ ಋಷಿಗಳಾಗಿರ್ಬೋದು, ಅದರಲ್ಲೂ ವಿಶೇಷವಾಗಿ ಭೃಗು ಮಹರ್ಷಿ ಅನ್ನುವಂಥದ್ದು ಏನಿದಾರೋ ಮೊದಲಿಂದ ಆಧ್ಯಾತ್ಮಿಕವಾಗಿ ಮತ್ತು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ಜ್ಯೋತಿಷ್ಯ ಶಿಖಾಮಣಿ, ಜ್ಯೋತಿಷ್ಯ ಶಿರೋಮಣಿ ಮತ್ತು ಜ್ಯೋತಿಷ್ಯ ರತ್ನ ಅನ್ನುವಂಥದ್ದು ಏನೇನು ವಿಧಾನಗಳಿದ್ದಾವೋ ಮತ್ತು ಯಾವ ವಿಧಾನದಿಂದ ಹೇಗೆ ಪರಿಹಾರಗಳು ಮಾಡ್ಕೋಬಹುದು ಅನ್ನುವಂಥದ್ದೇವೋ ಪ್ರತಿಯೊಂದೂ ಕೂಡ ನವಗ್ರಹಗಳಿಗೆ ಸಂಬಂಧಪಡುತ್ತದೆ. ಮತ್ತು ಪಂಚಭೂತಗಳು ಅಂತಂದರೆ ನಮ್ಮ ಜ್ಞಾನೇಂದ್ರಿಯಗಳು, ಪಂಚಭೂತಗಳು ಅಂತಂದರೆ ಸಾಕ್ಷಾತ್ ಕಣ್ಣಿಗೆ ಕಾಣುವಂತಹ ದೇವತೆಗಳು ಇಬ್ಬರಿಗೂ ಕೂಡ ಅನ್ವಯಿಸುತ್ತದೆ. ಈ ಗ್ರಹಗತಿಗಳಿಂದ ನಮ್ಮ ಜಾತಕದ ಫಲವನ್ನು ಹೇಗೆ ಸರಿಪಡಿಸ್ಕೋಬಹುದು ಅನ್ನುವಂಥದ್ದು. ಅಂದರೆ ತುಂಬ ಜನ ಹೇಗೆ ಮಾಡ್ಕೋಬೇಕು, ನವಗ್ರಹ ಶಾಂತಿ ಮಾಡಬೇಕು, ನವಗ್ರಹ ಸುತ್ತಬೇಕು, ಪೂಜೆ ಮಾಡಬೇಕು, ನವಗ್ರಹ ಸ್ಥಾಪನೆ ಮಾಡಬೇಕು, ಅಷ್ಟು ಮಾಡಿದ್ರೇ ಸಕ್ಸಸ್ ಕಾಣಿಸುತ್ತೆ, ನಮ್ಗೆ ಒಳ್ಳೇದಾಗ್ಬಿಡುತ್ತೆ ಅನ್ನುವಂಥದ್ದು ತಪ್ಪು ಕಲ್ಪನೆ. ಅಂದರೆ ವಿಧಾನಗಳು ಹೇಗೆ ಮಾಡಬೇಕು, ಯಾವ ಸಮಸ್ಯೆಗೆ, ಅಂದರೆ ಹಾಸ್ಪಿಟ್ಲ್ಗೆ ಹೋದರೆ ಯಾವ ಕಾಯಿಲೆಗೆ ಯಾವ ಔಷಧಿ ತಗೋಬೇಕು, ಯಾವ ಇಂಜೆಕ್ಷನ್ ತಗೋಬೇಕು ಅನ್ನುವಂಥದ್ದು ಡಾಕ್ಟ್ರಿಗೆ ಮಾತ್ರ ಗೊತ್ತಿರುತ್ತದೆ. ನಮಗೆ ಸಮಸ್ಯೆ ಬಂದಿದೆ ಅಂತ ಹೇಳಿ, ಯಾವುದೋ ಒಂದು ಕಾಯಿಲೆ ಬಂದಿದೆ ಅಂತೇಳಿ ಮೆಡಿಕಲ್ ಸ್ಟೋರ್ಗೆ ಹೋಗ್ಬಿಟ್ಟು ನನಗೆ ಹಿಂಗೆ ಬಂದಿದೆ, ಅವ್ರು ಯಾವುದೋ ಎತ್ಕೊಟ್ರು, ನಾವು ತಿಂದ್ವಿ, ಅದರಲ್ಲಿ ಪರಿಹಾರ ಆಗಿಲ್ಲ ಅಂತಂದರೆ ಕೊಟ್ಟವ್ರದ್ದು ತಪ್ಪು, ಕೇಳ್ದವ್ರದ್ದು ತಪ್ಪು. ಯಾಕಂತಂದರೆ ಎಕ್ಸಾಕ್ಟ್ ಏನು ಮಾಡಬೇಕು, ಯಾವ ಕಾಯಿಲೆಗೆ ಏನು ಆಗಿದೆ ಅಂತ ತಿಳ್ಕೊಬೋದು, ಎಕ್ಸಾಕ್ಟ್ ತಿಳ್ಕೊಬೇಕು. ಕೊಡುವಂತಹ ಪರಿಹಾರ ಮಾರ್ಗ ಡಾಕ್ಟ್ರಿಗೆ ಮಾತ್ರನೇ ಸಂಬಂಧಿಸಿರುತ್ತದೆ. ಅದರಲ್ಲೂ ಏನಕ್ಕೆ ವಿಶೇಷವಾಗಿ ಫ್ಯಾಮಿಲಿ ಡಾಕ್ಟರ್ ಅಂತ ಏನಕ್ಕೆ ಕೇಳ್ತೀವಿ, ಸಂಪೂರ್ಣವಾದ ಮಾಹಿತಿ ಏನು ಮುಚ್ಚುಮರೆ ಇಲ್ದಿರನೇ ಹೇಳ್ತಾರೆ. ಹಾಗೆಯೇ ನಿಮ್ಮ ಸಮಸ್ಯೆಗೆ ಗ್ರಹಗತಿಗಳ ಫಲವನ್ನು, ಫಲಾಪೇಕ್ಷವನ್ನು ಮತ್ತು ನಿಮ್ಮ ಜೀವನಕ್ಕೆ ಹಾದಿಯಾಗಿ ನಿಮಗೆ ಇರುವಂತಹ ಸಮಸ್ಯೆಗಳು, ಕಷ್ಟ ಕಾರ್ಪಣ್ಯಗಳು ಸಂಪೂರ್ಣವಾಗಿ ಪರಿಹಾರ ಮಾರ್ಗ ಶ್ರೇಷ್ಠವಾದ ಗುರುವಿನಿಂದ ಸಾಧ್ಯ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.